ವೆಲ್ಕಮ್ ಟು ಲೀಡ್ ಕೋಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡಿಗ ಸಂತೋಷ್. ಸೊ ನಾನು ಆಲ್ರೆಡಿ ಒಂದು ಇಂಟ್ರಡಕ್ಷನ್ ವಿಡಿಯೋನು ಮಾಡಿದ್ದೀನಿ, ಲೀಡ್ ಕೋಡ್ ಯಾಕೆ ಕಲಿಬೇಕು ಅಂತ. ಯಾರಾದರೂ ಆ ವಿಡಿಯೋ ಸ್ಕಿಪ್ ಮಾಡಿದರೆ ಪ್ಲೀಸ್ ಹೋಗಿ ಆ ವಿಡಿಯೋ ನೋಡಿ. ಸೊ ಲೀಡ್ ಕೋಡ್ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೊಂದು ಪಾಪಪ್ ಬರುತ್ತೆ ಇಲ್ಲಿ. ಸೊ ನಿಮ್ಮ ಯೂಸರ್ ನೇಮು, ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್, ಇಮೇಲ್ ಐ ಡಿ ಕೊಟ್ಟರೆ ಸೈನ್ ಅಪ್ ಆಗ್ಬೋದು. ಸೊ ನಾನು ಆಲ್ರೆಡಿ ಸೈನ್ ಅಪ್ ಆಗಿದ್ದೀನಿ, ಸೊ ನಾನು ಸೈನ್ ಇನ್ ಆಗ್ತಿದ್ದೀನಿ. ಸೊ ಇದು ಹೋಮ್ ಪೇಜು. ಸೊ ನಮ್ಮ ಡ್ಯಾಶ್ಬೋರ್ಡ್ಗೆ ಹೋಗ್ಬೇಕಂದ್ರೆ ಪ್ರಾಬ್ಲಮ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಈಸಿಯಿಂದ ಸ್ಟಾರ್ಟ್ ಮಾಡೋಣ. ಡೈರೆಕ್ಟ್ ನಾವು ಮೀಡಿಯಮ್ ಮತ್ತು ಹಾರ್ಡ್ ಕ್ವಶನ್ಸ್ಗೆ ಹೋಗಬಾರ್ದು. ಸೊ ಇಲ್ಲಿ ಸ್ಟಾರ್ಟ್ ಮಾಡ್ಬೋದು ನೀವು. ಓಕೆ, ಎಲ್ಲ ಈಸಿ ಸಾರ್ಟ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು ನಾನು ಪಿಕ್ ಮಾಡ್ತೀನಿ, ಟು ಸಮ್ ಅಂತೇಳಿ. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ಕ್ವಶನ್ ನಾನು ಇಲ್ಲಿ ಕಾಪಿ ಮಾಡ್ಕೊಂಡಿನಿ ವೈಟ್ ಬೋರ್ಡಲ್ಲಿ. ಓಕೆ ಫೈನ್. ಸೊ ನಾವು ಯಾವುದೇ ಪ್ರಾಬ್ಲಮ್ ಸಾಲ್ವಿಂಗ್ ತೊಗೊಂಡ್ರು ನಾವು 3 ಥಿಂಗ್ಸು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಫಸ್ಟು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಬೇಕು, ಏನು ಕೇಳ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ಒಂದು ನಾವು ಲಾಜಿಕ್ ಬಿಲ್ಡ್ ಮಾಡಬೇಕು, ಯಾವ ಥರ ಒಂದು ಟೈಮ್ ಕಾಂಪ್ಲೆಕ್ಸಿಟಿ ಮತ್ತು ಸ್ಪೇಸ್ ಕಾಂಪ್ಲೆಕ್ಸಿಟಿ ನಾವು ಕನ್ಸಿಡರ್ ಮಾಡಬೇಕು. ಅದು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂತ ನಾನು ಹೇಳ್ತಾ ಹೋಗ್ತೀನಿ. ಮತ್ತು ನಾನು ಪೈಥಾನಲ್ಲಿ ಪ್ರೋಗ್ರಾಮ್ ಬರಿತಿದ್ದೀನಿ. ಓಕೆ, ಸೊ ನೀವು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಬರೀಬೋದು, ಬಟ್ ಲಾಜಿಕ್ ಸೇಮ್ ಫಾರ್ ಯಾವುದೇ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು. ಓಕೆ, ಅವನಿಗೆ ಏನು ಕೇಳ್ತಿದ್ದಾನೆ, ಗಿವನ್ ಆನ್ ಅರೇ ಆಫ್ ಇಂಟೀಜರ್ ನಮ್ಸ್ ಆ್ಯಂಡ್ ಇಂಟೀಜರ್ ಟಾರ್ಗೆಟ್. ಸೊ ಇಲ್ಲಿ ನಾನು ಒಂದು ಅರೇ ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ಅರೇ ನಮ್ಸ್ ಈಕ್ವಲ್ಸ್ ಟು 1 2 3 4 5 ಅಂತ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಇದೊಂದು ಅರೇ, ಒಂದು ಲಿಸ್ಟ್ ಕೇಳ್ತಿದ್ದಾನೆ, ಕೊಡ್ತಾ ಇದ್ದಾನೆ ಅದು ಇನ್ಪುಟು. ಇಂಟೀಜರ್ ಬಂದುಬಿಟ್ಟು ಟಾರ್ಗೆಟ್ ಬಂದುಬಿಟ್ಟು ಇಲ್ಲಿ 6. ಓಕೆ, ರಿಟರ್ನ್ ಇಂಡಸೀಸ್ ಆಫ್ 2 numbers ಸಚ್ ದಟ್ ದೇ ಆ್ಯಡ್ ಅಪ್ ಟು ದ ಟಾರ್ಗೆಟ್. ಸೊ ಅವನೇನು ಹೇಳ್ತಿದ್ದಾನೆ, ಸೊ ಇದ್ರಲ್ಲಿ ಯಾವುದಾದ್ರು 2 ನಂಬರ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ x + y 2 ನಂಬರ್ ಆ್ಯಡ್ ಮಾಡಿದ್ರೆ 6 ಬರಬೇಕು ನಮಗೆ. ಓಕೆ ಫೈನ್. ಸೊ ಮತ್ತು ಇಂಡಸೀಸ್ ನಾವು ಪ್ರಿಂಟ್ ಮಾಡಬೇಕಿಲ್ಲಿ. ಓಕೆ, ಇದು ಎಲಿಮೆಂಟ್ಸ್. ಓಕೆ, 1 2 3 4 5 ಅಂತ ಎಲಿಮೆಂಟ್ಸು. ಸೊ ಇಲ್ಲಿ ಇಂಡಸೀಸ್ ಅಂತಂದರೆ, ಸೊ ಫಸ್ಟ್ ಎಲಿಮೆಂಟ್ ಯಾವ್ದಾರು ಆಗಿದ್ರು, 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, ಫಸ್ಟ್ ಎಲಿಮೆಂಟ್ ಯಾವ್ದಾರು ಆಗಿರ್ಬೋದು, ಅದ್ರ ಇಂಡಸೀಸು 0 ಇರುತ್ತೆ. ಸೆಕೆಂಡ್ ಎಲಿಮೆಂಟ್ ಇಂಡಸೀಸು 1 ಇರುತ್ತೆ. ಸೊ ಇದು 0 ಇಂದ ಸ್ಟಾರ್ಟ್ ಆಗೋದು, ಇದು ಸೀಕ್ವೆನ್ಷಿಯಲ್ ಇರುತ್ತೆ. ಬಟ್ ಎಲಿಮೆಂಟ್ಸು ಸೀಕ್ವೆನ್ಷಿಯಲ್ ಇರೋದಿಲ್ಲ, ಬಟ್ ಇಂಡಸೀಸ್ ಮಾತ್ರ ಸೀಕ್ವೆನ್ಷಿಯಲ್ ಇರುತ್ತೆ. 3ದು ಇಂಡಸೀಸ್ ಬಂದುಬಿಟ್ಟು 2, 4 ಇಂಡಸೀಸ್ ಬಂದುಬಿಟ್ಟು 3, 5 ಇಂಡಸೀಸ್ ಬಂದುಬಿಟ್ಟು 4 ಇಲ್ಲಿ. ಸೊ ನಾವೇನು ಮಾಡ್ತೀವಿ, ಇಲ್ಲಿ 2 ನಂಬರ್ ಆ್ಯಡ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ 2 + 4 6. ಓಕೆ, ನಾನು 2 + 4 ಅಂತ ಪ್ರಿಂಟ್ ಮಾಡೋಂಗಿಲ್ಲ ಇಲ್ಲಿ. ಸೊ ಇಲ್ಲಿ 1 3 ಅಂತ ಪ್ರಿಂಟ್ ಮಾಡಬೇಕು, ಅದು ಇಂಡಸೀಸ್ ಪ್ರಿಂಟ್ ಮಾಡಬೇಕು. ಅದನ್ನು ಹೇಳ್ತಿದ್ದೆ ನಾವು ಇಂಡಸೀಸ್ ಅಂತೇಳಿ. ಓಕೆ, ದಿಸ್ ಇಸ್ ಆಲ್ ಫೈನ್. ಸೊ ಯು ಮೇ ಅಸ್ಯೂಮ್ ದಟ್ ಈಚ್ ಇನ್ಪುಟ್ ವುಡ್ ಹ್ಯಾವ್ ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್. ಓಕೆ, ಇದು ಎಚ್ ಕೇಸ್. ಓಕೆ, ಸೊ ನಾನು ಆಗಲೇ ಹೇಳಿದೆ 2 + 4 = 6 ಅಂತ ಬಂತು. ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ, 1 + 5 = 6, ಅದು ಕೂಡ 6 ಆಗುತ್ತೆ. ಸೊ ನಮಗೆ ನಾವು ಯಾವ ಆರ್ಡರಲ್ಲಿ ಬೇಕಾದ್ರೂ ಇಲ್ಲಿ ಹೇಳ್ತೇವೆ ನೋಡಿ, ಯು ಕ್ಯಾನ್ ರಿಟರ್ನ್ ದ ಆನ್ಸರ್ ಇನ್ ಎನಿ ಆರ್ಡರ್. ನಾವು ಯಾವ ಆರ್ಡರ್ ಬೇಕಾದ್ರೂ ನಾವು ಪ್ರಿಂಟ್ ಮಾಡೋದು, ಬಟ್ ಒನ್ ಸೊಲ್ಯೂಷನ್ ಮಾತ್ರ ಬೇಕಿರೋದು. ಅದು ನಾವು ಮೈಂಡ್ಲಿ ಇಟ್ಕೊಬೇಕಾಗುತ್ತೆ. ಯು ಮೇ ನಾಟ್ ಯೂಸ್ ದ ಸೇಮ್ ಎಲಿಮೆಂಟ್ ಟ್ವೈಸ್. ಅದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ 3 ಇದೆ, 3 + 3 ಏನಾಗುತ್ತೆ, 6 ಆಗುತ್ತೆ ಆಬ್ವಿಯಸ್ಲಿ. ಸೊ ನಾವು ಅದನ್ನು ಯೂಸ್ ಮಾಡೋಂಗಿಲ್ಲ. ದೀಸ್ ಆರ್ ದ ಎಚ್ ಕೇಸಸ್. ಓಕೆ, ಸೊ ಅದ್ರ ಜೊತೆ ಇನ್ನೊಂದಿದೆ, ಫಾಲೋ ಅಪ್. ಓಕೆ, can you come up with an algorithm that is lesser than capital O of n² time complexity? ಸೊ ಈ ಸ್ಪೇಸ್ ಕಾಂಪ್ಲೆಕ್ಸಿಟಿ, ಟೈಮ್ ಕಾಂಪ್ಲೆಕ್ಸಿಟಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಈ ಎಕ್ಸಾಕ್ಟ್ಲಿ ಟೈಮ್ ಕಾಂಪ್ಲೆಕ್ಸಿಟಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಇಲ್ಲಿ 2 ಸೊಲ್ಯೂಷನ್ಸ್ನ ತೊಗೊತಿದ್ದೀನಿ. ಓಕೆ, ನಾನು 2 ಸೊಲ್ಯೂಷನ್ಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ಥರ ನಿಮಗೆ ನೆಕ್ಸ್ಟು ಇಂಪ್ಲಿಮೆಂಟ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಬೆಸ್ಟು ಅಂತ ನಿಮಗೆ ಗೊತ್ತಾಗುತ್ತೆ, ಏನಕ್ಕೆ ಟೈಮ್ ಕಾಂಪ್ಲೆಕ್ಸಿಟಿ ಯೂಸ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ನಾನು ಇಲ್ಲೇ ಅರ್ಥ ಮಾಡ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಓಕೆ, ಸೊ ಇಲ್ಲೊಂದು ನಮಗೆ ಡೇಟಾ ಕೊಟ್ಟಿದ್ದಾರೆ. ಸೊ ಡೇಟಾ ಬಂದ್ಬಿಟ್ಟು, ಸೊ ಇಲ್ಲೊಂದು ಇದು. ಓಕೆ, 1 2 3 4. ಓಕೆ, ಸೊ ಪ್ರತಿಯೊಂದು ಇದರಲ್ಲಿ ಒಂದು
ಎಲಿಮೆಂಟ್ನ ಸೇವ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ 2 ಇರುತ್ತೆ, ಇಲ್ಲಿ 3 ಇರುತ್ತೆ, ಇಲ್ಲಿ 4 ಇರುತ್ತೆ, ಇಲ್ಲಿ 5 ಇರುತ್ತೆ. ಓಕೆ, ಈಗ ಸಿಂಪಲ್ ಮ್ಯಾಥಮೆಟಿಕ್ಸ್. ಓಕೆ, ನಾನು ಎರಡು ನಂಬರ್ ಆ್ಯಡ್ ಮಾಡಬೇಕು, ಅದು 6 ಆಗಬೇಕು. ಓಕೆ, ನಾನು ಇಲ್ಲೇನು ಮಾಡ್ತೀನಿ, ಫಸ್ಟ್ಗೆ ನಾನು ಫಸ್ಟ್ ವ್ಯಾಲ್ಯೂ ಇಂಡೆಕ್ಸ್ ಬಂದ್ಬಿಟ್ಟು ಎಕ್ಸ್ ಅಂತ ತೊಗೊತೀನಿ. ಓಕೆ, ಫೈನ್. ಸೊ ನಾನು ಇಲ್ಲಿ ಎರಡು ಫಾರ್ ಲೂಪ್ ಯೂಸ್ ಮಾಡ್ತೀನಿ. ಒಂದು ಬಂದ್ಬಿಟ್ಟು ಎಕ್ಸ್ ಅಂತ ತೊಗೊತೀನಿ, ನೆಕ್ಸ್ಟ್ ಇಂಡೆಕ್ಸ್ ಬಂದ್ಬಿಟ್ಟು ಈ ಎಲಿಮೆಂಟ್ ತೊಗೊತೀನಿ. ಓಕೆ, ಅದು ಯಾವಾಗಲೂ ಎಕ್ಸ್ ಪ್ಲಸ್ 1 ಆಗಿರುತ್ತೆ. ಓಕೆ, ಎಕ್ಸ್ ಪ್ಲಸ್ 1 ಆಗಿರುತ್ತೆ ಈ ಇಂಡೆಕ್ಸ್ ವ್ಯಾಲ್ಯೂ. ಓಕೆ, ಫೈನ್. ಓಕೆ, ಫೈನ್. ಇದ್ರದ್ದು ಎಕ್ಸ್ ಪ್ಲಸ್ ಒನ್ ಆಗಿರುತ್ತೆ. ಎಕ್ಸ್ ಪ್ಲಸ್ 1 ಆಗಿರುತ್ತೆ. ಓಕೆ, ಏನಕ್ಕೆ ಅಂತ ನಾನು ಎಕ್ಸ್ ಪ್ಲಸ್ 1 ಅಂತ ತೊಗೊತೀನಿ ಅಂತಂದರೆ ಇವು ಎಲಿಮೆಂಟ್ ಮತ್ತೆ ರಿಪೀಟ್ ಆಗಬಾರ್ದು ನಮಗೆ. ಓಕೆ, ಇದು ಎಕ್ಸ್ 3 ಆದಾಗ ಇದು ಎಕ್ಸ್ ಪ್ಲಸ್ 1 4 ಆಗಿರುತ್ತೆ. ಸೊ ಅಲ್ಲಿ ರಿಪೀಟ್ ಆಗೋದಕ್ಕೆ ನಾನು ಎಕ್ಸ್ ಪ್ಲಸ್ 1 ತೊಗೊತೀನಿ. ಎರಡು ಫಾರ್ ಲೂಪ್, ಇದೊಂದು ಫಾರ್ ಲೂಪ್ ತೊಗೊತೀನಿ. ಸೊ ಇಲ್ಲೇನು ಮಾಡ್ತಿದ್ದೀನಿ, ಇದು ವೈ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ವೈ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನು ಎಕ್ಸ್ ಅಂತ ಕನ್ಸಿಡರ್. ಅವಾಗ ನಮಗೆ ಎರಡು ವ್ಯಾಲ್ಯೂ ಸಿಕ್ಕೋಗ್ಬಿಡುತ್ತಲ್ಲ, ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 6 ಬರುತ್ತೆ ನಮಗೆ ಆಬ್ವಿಯಸ್ಲಿ. ಸೊ ನಾನು ಈ ಲಾಜಿಕ್ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತಿದ್ದೀನಿ. ಓಕೆ, ಫೈನ್. ನಾನೀಗ ಕೋಡ್ ಬರ್ ತೋರಿಸ್ತೀನಿ. ಅದಕ್ಕೆ ಇಲ್ಲಿ ನೆನಪಿರಲಿ, ನಾನು ಎರಡು ಫಾರ್ ಲೂಪ್ ಯೂಸ್ ಮಾಡ್ತಿದ್ದೀನಿ. ಸೊ ಅದು ನಾನು ಹೇಳ್ತೀನಿ ಏನಕ್ಕೆ ಎರಡು ಫಾರ್ ಲೂಪ್ ಯೂಸ್ ಮಾಡ್ತೀನಿ, ಏನಕ್ಕೆ ಮಾಡಬಾರ್ದು ಅಂತೇಳಿ. ನೆಕ್ಸ್ಟ್ ರೇಂಜ್ ಫಾರ್ ಎಕ್ಸ್ ಇನ್ ರೇಂಜ್ ಆಫ್ ಲೆಂತ್ ಆಫ್, ಇಲ್ಲಿ ನಮ್ಸ್ ಕೊಟ್ಟಿದ್ದಾನೆ, ಇದು ಇನ್ಪುಟ್, ಇದು ಅರೆ. ಓಕೆ, ಇದನ್ನು ಇನ್ಪುಟ್ ಕೊಡ್ತಾ ಇರೋದು ನಾನು ಇನ್ಪುಟ್ನ ನಾನು ಒಂದೊಂದೇ ಎಲಿಮೆಂಟ್ನ ನಾನು ಇಂಡೆಸಿಸ್ನ ರೀಡ್ ಮಾಡ್ತಾ ಹೋಗ್ತಿದ್ದೀನಿ. ಈಗೇನು ಫಾರ್ ವೈ ಇನ್ ರೇಂಜ್ ಆಫ್ ಎಕ್ಸ್ ಪ್ಲಸ್ 1. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಎಕ್ಸ್ ಪ್ಲಸ್ 1 ನೆಕ್ಸ್ಟ್ ಇಂಡೆಕ್ಸಿಸ್ ತೊಗೊತೀನಿ. ನಾನು ಈ ಇಂಡೆಸಿಸ್ನ ತೊಗೊಳಕ್ಕೆ ಇನ್ನೊಂದು ಫಾರ್ ಲೂಪ್ನ ಯೂಸ್ ಮಾಡ್ತಿದ್ದೀನಿ. ಎಲ್ಲಿಂದ ರೇಂಜ್ ಬಂದ್ಬಿಟ್ಟು ಎಕ್ಸ್ ಪ್ಲಸ್ 1, ಅಲ್ಲಿಂದ ನಾನು ಈ ಲೆಂತ್ ಆಫ್ ಎಲಿಮೆಂಟ್, ಓಕೆ, ಲಾಸ್ಟ್ ನಂಬರ್ನ ತೊಗೊತಿದ್ದೀನಿ. ಓಕೆ, ಸೊ ಲೆಂತ್ ಆಫ್ ನಂಬರ್ ಅಂದರೆ ಅದು ಕಂಪ್ಲೀಟ್ ಸೈಜ್ ಆಫ್, ಈಗ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಇಲ್ಲಿ 1 2 3 4 5 ಎಲಿಮೆಂಟ್ಸ್ ಇದೆ. 5 ಎಲಿಮೆಂಟ್ಸ್ ಇದೆ, ಅದಕ್ಕೆ 5 ಬರುತ್ತೆ ರೇಂಜ್. ಲೆಂತ್ ಆಫ್ ನಮ್ಸ್. ಓಕೆ, ಸೊ ನಿಮಗೆ ಇಲ್ಲೇ ಹೇಳಿದೆ ನಿಮಗೆ ಎಕ್ಸ್ ಪ್ಲಸ್ ವೈ ನಾನು ಎರಡು ನಂಬರ್ ಆ್ಯಡ್ ಮಾಡ್ತೀನಿ ಅಂತ. ಸೊ ಎರಡು ನಂಬರ್ ಆ್ಯಡ್ ಮಾಡಿ ನಮ್ಗೆ ಆಲ್ರೆಡಿ ವ್ಯಾಲ್ಯೂ ಇದೆ, ಅದಕ್ಕೋಸ್ಕರ ಎಕ್ಸ್ ಈಕ್ವಲ್ಸ್ ಟು 6 ಮೈನಸ್ ವೈ ಅಂತ ನಾನು ತೊಗೊತೀನಿ ಇಲ್ಲಿ. ಓಕೆ, ಸಬ್ಸ್ಟ್ರಾಕ್ಷನ್ ಮಾಡ್ತೀನಿ. ಓಕೆ, ಟಾರ್ಗೆಟ್ ಮೈನಸ್ ಟಾರ್ಗೆಟ್ ಅವನೇ ಕೊಟ್ಟಿದ್ದಾನೆ ಇಲ್ಲಿ ಇನ್ಪುಟ್ಟಲ್ಲಿ. ಓಕೆ, -1 ಈಕ್ವಲ್ ಟು ನಮ್ಸ್ ಆಫ್ ಐ. ಓಕೆ, ಸೊ ನಾನು ಈ ಕಂಡೀಷನ್ ಚೆಕ್ ಮಾಡಿದೆ. ಇಫ್ nums of x, nums of x equals to target minus nums of y.
ಓಕೆ, ರಿಟರ್ನ್ x, y. ಓಕೆ, ಸೊ ನಮಗೆ ಸಬ್ಸ್ಟ್ರಾಕ್ಷನ್ ಆ್ಯಕ್ಚುಲಿ ಇದು ಬೇಕಿಲ್ಲ ನಮಗೆ. ಓಕೆ, ನಾನು ಇದನ್ನು ಸಬ್ಮಿಟ್ ಮಾಡ್ತೀನಿ. ಫಸ್ಟ್ ರನ್ ಮಾಡ್ತೀನಿ, ಏನು ಬರುತ್ತೆ ನೋಡೋಣ. ಓಕೆ, ಸಿಂಟ್ಯಾಕ್ಸ್ ಇಶ್ಯೂ, ಫೈನ್. ಸೊ ನಾನು ಇಮಿಡಿಯೇಟ್ಲಿ ಏನಕ್ಕೆ ರಿಟರ್ನ್ ಮಾಡ್ತೀನಿ ಅಂತಂದರೆ ನಮಗೆ ಯಾರು ಒಂದು ಸೊಲ್ಯೂಷನ್ ಬೇಕು. ಕರೆಕ್ಟ್, ನಾನು ಆಲ್ರೆಡಿ ಹೇಳಿದ್ನಲ್ಲ. ನೋಡಿ ಇಲ್ಲಿ ಇನ್ಪುಟ್ ಬಂದು 2, 7, 11 ಮತ್ತು 15, ಟಾರ್ಗೆಟ್ ಬಂದುಬಿಟ್ಟು 9. ಓಕೆ, ನಾವು ಇಂಡೆಸಿಸ್ ತೊಗೊಂಡಿದ್ದ ಪ್ರಕಾರ 0, 0 ಮತ್ತು 1 ಇಂಡೆಸಿಸ್ 2 + 7, 9 ಆಯಿತು. ಇದು ಟೆಸ್ಟ್ ಕೇಸ್. ನೀವು ಎಲ್ಲ ಟೆಸ್ಟ್ ಕೇಸಸ್ ಚೆಕ್ ಮಾಡ್ಬೋದು. ಓಕೆ, ನಾನು ಇದು ಸಬ್ಮಿಟ್ ಮಾಡ್ತಿದ್ದೀನಿ ಈ ಸೊಲ್ಯೂಷನ್ನು. ಸೊ ಆಲ್ ಎಚ್ ಕೇಸಸ್ ಇದು ಚೆಕ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ರನ್ ಟೈಮ್ ಬಂದ್ಬಿಟ್ಟು ನಮಗೆ, ನಾನು ರನ್ ಟೈಮ್ ಕಾಪಿ ಮಾಡ್ತೀನಿ ಇದನ್ನು. ಸೊ ಇಲ್ಲಿ ನಾನು ಈ ಲಾಜಿಕ್ ಯೂಸ್ ಮಾಡೋದು ಏನಕ್ಕೆ ಅಂತಂದರೆ, ಸೊ ಇದು ಕ್ಯಾಪಿಟಲ್ O ಆಫ್ n² ತೊಗೊಳುತ್ತೆ. ಓಕೆ, ಅದಕ್ಕೋಸ್ಕರ ಸೊ ಇಲ್ಲಿ ರನ್ ಟೈಮ್ ಜಾಸ್ತಿ ತೊಗೊಂಡಿದ್ದು. ಎಷ್ಟು ತೊಗೊಂಡಿದೆ? 1734 ಮಿಲಿಸೆಕೆಂಡ್ಸ್. ಓಕೆ, ನಾನು ಕಂಪ್ಯಾರಿಸನ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ನೆಕ್ಸ್ಟು ಯಾವ ಥರ ಅದನ್ನು ಕಮ್ಮಿ ಟೈಮಲ್ಲಿ ಸೊಲ್ಯೂಷನ್ ಕೊಡೋದು ಅಂತೇಳಿ, ಅದು ಟೈಮ್ ಕಾಂಪ್ಲೆಕ್ಸ್. ಸೊ ಪರವಾಗಿಲ್ಲ, ಈಗ ನಮಗೆ ಕಮ್ಮಿ ಎಲಿಮೆಂಟ್ಸ್ ಇದೆ, ಟೈಮ್ ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ. ಬಟ್ 0 ಇಂದ n ನಂಬರ್ಸ್ ತನಕ ಇರುತ್ತೆ, ಯೂಜ್ ಡೇಟಾ ಇರುತ್ತೆ. ಅವಾಗ ನಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಭಾಳ ಯೂಸ್ ಆಗುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟು ಬರೀ 5 ಎಲಿಮೆಂಟ್ಸಿಗೆ 1734 ಮಿಲಿಸೆಕೆಂಡ್ಸು ಟೈಮ್ ತೊಗೊಂಡ್ರೆ, ಸೊ ಯೂಜ್ ನಂಬರ್ ಇದ್ದರೆ ಎಷ್ಟು ಟೈಮ್ ತೊಗೊಬೋದು ಅಂತ. ಸೊ ಅದಕ್ಕೊಂದು ಸೊಲ್ಯೂಷನ್ ಇದೆ, ಅದೇ ಆ್ಯಶ್ ಮ್ಯಾಪಿಂಗ್. ಸೊ ನಾವು ಪೈಥಾನಲ್ಲಿ ಡಿಕ್ಷನರೀಸ್ ಅಂತ ಕರಿತೀವಿ ಆ್ಯಶ್ ಮ್ಯಾಪಿಂಗ್. ಓಕೆ, ಸೊ ಏನಿಲ್ಲ, ಆ್ಯಶ್ ಮ್ಯಾಪಿಂಗ್ ಅಂದರೆ ಅದು ಕೀ ವ್ಯಾಲ್ಯೂ ಪೇರ್ ಸೆಟ್ ಇರುತ್ತೆ. ಓಕೆ, ಸೊ ನಾವು ಲಿಸ್ಟ್ ತೊಗೊಂಡ್ರೆ ಇಂಡೆಸಿಸ್ ಬಂದ್ಬಿಟ್ಟು ಬೈ ಡಿಫಾಲ್ಟ್ ಇರುತ್ತೆ 0 ಇಂದ ಸೀಕ್ವೆನ್ಷಿಯಲ್ ಆರ್ಡರ್ ಅಂತ ಹೇಳಿದ್ನಲ್ಲ. ಸೊ ನಮಗೆ ಎನಿ ಕೀನ ಸರ್ಚ್ ಮಾಡಬೇಕು, ಎನಿ ಎಲಿಮೆಂಟ್ನ ಸರ್ಚ್ ಮಾಡಬೇಕಂತಂದರೆ 0 ಇಂದ ಸರ್ಚ್ ಮಾಡ್ಕೊತ ಬರುತ್ತೆ ಲಿಸ್ಟಲ್ಲಿ. ಬಟ್ ಡಿಕ್ಷನರಿಲಿ ಆ ಥರ ಅಲ್ಲ. ಡಿಕ್ಷನರಿಲಿ ಏನು ಕ್ಯಾಪಿಟಲ್ O ಆಫ್ ಸೊ ಇದು ಡಿಕ್ಷನರಿ ಅಂದ್ಕೊಳ್ಳಿ. ಸೊ ಯಾವ್ದಾದ್ರು ಒಂದು ಇಂಡೆಕ್ಸ್ ಅಂದ್ಕೊಳ್ಳಿ, 1 ಆಫ್ 0, 2 ಆಫ್ 1 ಅಂದ್ಕೊಳ್ಳಿ. ಸೊ ಇದ್ರದ್ದು ಟೈಮ್ ಸರ್ಚಿಂಗ್ ಎಲಿಮೆಂಟ್ ಬಂದ್ಬಿಟ್ಟು ಕ್ಯಾಪಿಟಲ್ O ಆಫ್ 1 ಅಂತ ತೊಗೊಳುತ್ತೆ. ಯಾವ್ದಾದ್ರು ಒಂದು ಎಲಿಮೆಂಟ್ನ ಡೈರೆಕ್ಟಾಗಿ ಪಿಕ್ ಮಾಡುತ್ತೆ ಇದು. ಓಕೆ, ಬಟ್ ಲಿಸ್ಟಲ್ಲಿ ಆ ಥರ ಇದು ಕ್ಯಾಪಿಟಲ್ O ಆಫ್ n² ಆಗುತ್ತೆ. ಓಕೆ, 1 by 1 ಒಂದು ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಚೆಕ್ ಮಾಡ್ಕೊತ ಬರುತ್ತೆ. ಫೈನ್. ಸೊ ನನ್ನ ಲಾಜಿಕ್ ಇಲ್ಲಿ ಏನಂತಂದರೆ, ಓಕೆ ಫೈನ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ನಾನು ಇಲ್ಲಿ ಎಕ್ಸ್ ಮಾತ್ರ ತೊಗೊತೀನಿ, ವೈ ಬೇಕು ನನಗೆ. ಇಲ್ಲಿ x + y ಮಾಡಿದ್ರೆ ನನಗೆ 6 ಬರೋದು. 2 ಫಾರ್ ಲೂಪ್ ಯೂಸ್ ಮಾಡಬೇಕಿತ್ತು, ನಾನು 2 ಫಾರ್ ಲೂಪ್ ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಎಕ್ಸ್ ತೊಗೊತೀನಿ ಫಸ್ಟು, ಈ ವೈನ ಆ್ಯಶ್ ಮ್ಯಾಪಿಂಗ್ ಯೂಸ್ ಮಾಡ್ತೀನಿ. ಓಕೆ, ಸಮ್ ಡೇಟಾನ ನಾನು ಆ್ಯಶ್ ಮ್ಯಾಪಿಂಗಲ್ಲಿ ಸೇವ್ ಮಾಡ್ತೀನಿ. ಓಕೆ, ಅದು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಅಂತೇಳಿ. ಸೊ ಈಗ x = 1 ಆಯಿತು, ನಾನು ಫಸ್ಟು ಓಕೆ y = ಎಂಟಿ ತೊಗೊತೀನಿ. ಓಕೆ, ಸೊ ನಾನು ಚೆಕ್ ಮಾಡ್ತಾ ಹೋಗ್ತೀನಿ. ಸೊ ಏನು ಚೆಕ್ ಮಾಡ್ತೀನಿ, ಈ ನಂಬರ್ ನಾನು ಇಲ್ಲಿ ಸಿಂಪಲ್ ಇದೆ ನೋಡಿ, x + y = 6, x = 6 - y ಡಿಫ್ರೆನ್ಸ್ ಇದೆಯಲ್ಲ. ಸೊ ನಾನು ಇದನ್ನು x ಅಂತ ತೊಗೊತೀನಿ, ಮತ್ತು ವೈನ ನಾನು ಇಲ್ಲಿ ಸೇವ್ ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ಫೈನ್. ಸೊ ಇಲ್ಲಿ ಬಂದ್ಬಿಟ್ಟು 1 ಗೊತ್ತಿದೆ ನನಗೆ. ಓಕೆ,
y ಕಂಡುಹಿಡಿಬೇಕು. y ಈಕ್ವಲ್ಸ್ ಟು 1, ಸೊ ಇಂಡೆಕ್ಸ್ 6 ಮೈನಸ್ 1. 6 ಮೈನಸ್ 1 ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 5 ಬರುತ್ತೆ. ಓಕೆ, ನಾನಿಲ್ಲಿ ಚೆಕ್ ಮಾಡ್ತೀನಿ. ಓಕೆ, ಈ ಎಲಿಮೆಂಟು ಇದರಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಫಸ್ಟ್ ಟೈಮು ಇರೋದಿಲ್ಲ. ಓಕೆ, ಫಸ್ಟ್ ಟೈಮ್ ಇರೋದಿಲ್ಲ. ನಾನು ಏನು ಮಾಡ್ತೀನಿ, ಡೈರೆಕ್ಟು ಈ ಎಕ್ಸ್ ವ್ಯಾಲ್ಯೂನ ನಾನು ಇಲ್ಲಿ ಸೇವ್ ಮಾಡ್ತೀನಿ. ಓಕೆ, ವಿತ್ ಇಂಡೆಸಿಸ್. ಓಕೆ, 1 ಆಫ್ 0 ಸೇವ್ ಮಾಡ್ತೀನಿ. ಓಕೆ, ನೆಕ್ಸ್ಟು ಸೇಮ್. ಈಗೇನು ನೆಕ್ಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಎಕ್ಸ್ ಈಕ್ವಲ್ಸ್ ಟು 2 ಅಲ್ವಾ? 6 ಮೈನಸ್ 1 4 ಇದ್ರಲ್ಲಿ ಚೆಕ್ ಮಾಡ್ತೀನಿ. 4 ಇದೆಯಾ ಇದರಲ್ಲಿ? 4 ಇದೆಯಾ? ಇಲ್ಲ. 2 ಆಫ್ 0. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ? 3 ಚೆಕ್ ಮಾಡ್ತೀನಿ. 6 ಮೈನಸ್ 3 ಈಕ್ವಲ್ಸ್ ಟು 3 ಇದೆಯಾ ಇಲ್ಲಿ? ಇಲ್ಲ. ಓಕೆ, 3 ಆಫ್ ಇದರ ಇಂಡೆಸಿಸ್ ನಾನು ಸೇವ್ ಮಾಡ್ತಿರೋದು. 0 ಆಫ್ 1, 3 ಆಫ್ 2. ಒಂದು ಇಂಡೆಸಿಸ್ 0, 2ದು ಇಂಡೆಸಿಸ್ 1, 3ದು ಇಂಡೆಸಿಸ್ 2. ನನಗೆ ಇಂಡೆಸಿಸ್ ಬೇಕು, ಯಾಕಂದ್ರೆ ಇಂಡೆಸಿಸ್ ರಿಟರ್ನ್ ಮಾಡಬೇಕು. ಕರೆಕ್ಟಾ? ಸೊ ನಾನು ನೆಕ್ಸ್ಟ್ ಇನ್ನೂ ಚೆಕ್ ಮಾಡ್ತೀನಿ. 6 ಮೈನಸ್ 4 ಈಕ್ವಲ್ಸ್ ಟು 2. ಇಲ್ಲಿ ಅಬ್ಸರ್ವ್ ಮಾಡಿ. y ಈಕ್ವಲ್ಸ್ ಟು 6 ಮೈನಸ್ 4. 2 ಇದೆಯಾ ಇದರಲ್ಲಿ? ಎಸ್ ಇದೆ. ಯಾಕಂದರೆ ಇಲ್ಲಿ ನಾವು ಆಲ್ರೆಡಿ ಗೊತ್ತು ನಮಗೆ x ಪ್ಲಸ್ y ಈಕ್ವಲ್ಸ್ ಟು 6. ನಮ್ಗೆ ಆಲ್ರೆಡಿ x ಇದೆ. ಓಕೆ, ಇಲ್ಲಿ x ಬಂದ್ಬಿಟ್ಟು ಏನು ನಮಗೆ? x ಬಂದ್ಬಿಟ್ಟು 4 ನಮಗೆ. ಓಕೆ, ಅಲ್ಲಿ ಸಾರಿ 3. ನಾವು ಇಂಡೆಕ್ಸ್ ತೊಗೊತಿರೋದಲ್ಲ, 0, 1, 2, 3. ಫೈನ್. ಇದು ಎಲಿಮೆಂಟ್ ಚೆಕ್ ಮಾಡಿದಾಗ 6 ಮೈನಸ್ 4 ಈಕ್ವಲ್ಸ್ ಟು 2. ಓಕೆ, ನಮ್ಗೆ ಆಲ್ರೆಡಿ ಇಲ್ಲಿ 2 ಇದೆ. ಓಕೆ, ಆ ಇಂಡೆಕ್ಸಿಸು ರಿಟರ್ನ್ ಮಾಡಬೇಕು. ಫೈನ್. ಓಕೆ, ನಾನು ರಿಟರ್ನ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 6. ನಮಗೆ ಎಕ್ಸ್ ಸಿಗುತ್ತೆ ಮತ್ತು ವೈ ಕೂಡ ಸಿಗುತ್ತೆ. ಓಕೆ, ಸೊ ಅದನ್ನು ನಾನು ಪ್ರಾಬ್ಲಮೆಟಿಕ್ ಆಗಿ ತೋರಿಸ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಹ್ಯಾಶ್ ಮ್ಯಾಪ್ ಈಕ್ವಲ್ಸ್ ನಾನು ಆಲ್ರೆಡಿ ಹೇಳಿದಂಗೆ ಎಂಟಿ ತೊಗೊತೀನಿ. ಫಾರ್ ಎಕ್ಸ್ ಇನ್ ದ ರೇಂಜ್ ಆಫ್ ಲೆಂತ್ ಆಫ್ ನಮ್ಸ್. 1 ಫಾರ್ ಲೂಪ್ ಮಾತ್ರ ತೊಗೊತಿದ್ದೀನಿ ಇಲ್ಲಿ. ಓಕೆ, ವೈ ನಾವೀಗ ವೈ ಕಂಡುಹಿಡಿಬೇಕು. ಓಕೆ, ಸೊ ವೈ ಈಕ್ವಲ್ಸ್ ಟು ಟಾರ್ಗೆಟ್ ಮೈನಸ್ ನಮ್ಸ್ ಆಫ್ ಐ. ಓಕೆ, ಚೆಕ್ ಮಾಡ್ತೀನಿ. ಇಫ್ ವೈ ಇನ್ ಹ್ಯಾಶ್ ಮ್ಯಾಪ್ಸ್, ಸೇಮ್ ನಾನು ಆಲ್ರೆಡಿ ಹೇಳಿದ್ನಲ್ಲ, ಚೆಕ್ ಮಾಡ್ತೀನಿ ವೈ ಹ್ಯಾಶ್ ಮ್ಯಾಪಲ್ಲಿ ಇದೆಯಾ ಇಲ್ಲ. ಫಸ್ಟ್ ನಾವು ಎಂಟಿ ಅಸೈನ್ ಮಾಡಿದ್ದೀವಿ. ಓಕೆ, ಸೊ ಇದ್ದರೆ ನಾನು ರಿಟರ್ನ್ ಮಾಡ್ತೀನಿ, ಯಾಕಂದರೆ ನನಗೆ ಡೂಪ್ಲಿಕೇಟ್ ಎಂಟ್ರೀಸ್ ಬೇಕಿಲ್ಲ ಇಲ್ಲಿ. ಓಕೆ, ಎಕ್ಸ್ ಫಸ್ಟ್ ಇಂಡೆಕ್ಸ್, ಒಂದು ಎಲಿಮೆಂಟ್ ಇಂಡೆಕ್ಸು, ಮತ್ತು ನಾನು ಹ್ಯಾಶ್ ಮ್ಯಾಪಲ್ಲಿ ಸೇವ್ ಮಾಡಿದ್ದೀನಲ್ಲ ಆ ಇಂಡೆಕ್ಸ್ ಬೇಕು ನನಗೆ. ಓಕೆ, ಇಲ್ಲ ಅದರಲ್ಲಿ ಇಲ್ಲ ಅಂದ್ಕೊಳ್ಳಿ, ಇಲ್ಲಿ ಈ ಎಲಿಮೆಂಟ್ ಈ ವೈ ಹ್ಯಾಶ್ ಮ್ಯಾಪಲ್ಲಿ ಇಲ್ಲ ಅಂದ್ಕೊಳ್ಳಿ. ಜಸ್ಟ್ ನಿಮ್ಮದು ಈ ಎಕ್ಸ್ದು ಇಂಡೆಕ್ಸ್ ಏನಿದೆ, ಎಕ್ಸ್ದು ಎಲಿಮೆಂಟು ಮತ್ತು ಇಂಡೆಕ್ಸು ಕೀಪ್ ಆ್ಯಡ್ ಮಾಡ್ಕೊಂತ ಹೋಗಿ. ನಾವು ಈ ಎಕ್ಸಾಂಪಲ್ ಕೂಡ ಅದೇ ಮಾಡಿದ್ದು ನಾವು. ಓಕೆ, ಹ್ಯಾಶ್ ಮ್ಯಾಪ್ಸ್ ಆಫ್ ನಮ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್. ನಾನೇನು ಮಾಡ್ತಿದ್ದೀನಿ ಇಲ್ಲಿ, ಎಲಿಮೆಂಟು ಮತ್ತು ಇದು ಎಲಿಮೆಂಟ್ ನಮ್ಸ್ ಆಫ್ ಎಕ್ಸ್ ಅಂದರೆ ಎಲಿಮೆಂಟು, ಮತ್ತು ಅದು ಇಂಡೆಸಿಸ್. ನಾನು ಯಾಕಂದರೆ ರೇಂಜ್ ತೊಗೊಂಡು ಅದ್ರ ಇಂಡೆಸಿಸ್ನ ನಾನು ಆ್ಯಡ್ ಮಾಡ್ಕೊತ ಹೋಗ್ತಿದ್ದೀನಿ ಈ ಹ್ಯಾಶ್ ಮ್ಯಾಪಿಂಗಿಗೆ. ಓಕೆ, ಇದು ನನ್ನ ಸೊಲ್ಯೂಷನ್. ಓಕೆ, ನಾನು ರನ್ ಮಾಡ್ತೀನಿ ಇಲ್ಲಿ. ಓಕೆ, ಸಾರಿ, ಯೂಶಲಿ ನಾನು ಐ ಯೂಸ್ ಮಾಡಿ ನಾನು ಅಭ್ಯಾಸ ಆಗಿದೆ, ಅದಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡ್ತೀನಿ. ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸ್ ವೈ ಅಂತ ತೊಗೊಂಡ್ರೆ ಅಷ್ಟೇ.
ಟೈಮ್ ಎಕ್ಸಾಂಪಲ್. If hash map, sorry, key, okay, hash maps, map. Okay. Simple silly mistakes all. Syntax. ಓಕೆ, ಅಕ್ಸೆಪ್ಟ್ ಆಗಿದೆ. ಇದು ಕೂಡ ಒಂದು ಸೊಲ್ಯೂಷನು. ಓಕೆ, ನಾನು ಇಲ್ಲಿ ಟೆಸ್ಟ್ ಕೇಸಸ್ ಇರುತ್ತೆ, ಒನ್ ಬೈ ಒನ್ ನೀವು ಚೆಕ್ ಮಾಡ್ಕೊಂತ ಹೋಗಿ. ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಅವಾಗಲೇ ರನ್ ಟೈಮ್ ಎಷ್ಟು ಬಂದಿತ್ತು? ಓಕೆ, ರನ್ ಟೈಮ್ 1174 ಮಿಲಿ ಸೆಕೆಂಡ್ಸ್ ಬಂದ್ಬಿಟ್ಟಿತ್ತು. ಓಕೆ, ಇದೇನಾಗುತ್ತೆ ಅಂದರೆ ಇದು ಕ್ಯಾಪಿಟಲ್ ಓ ಆಫ್ ಎನ್ ಸ್ಕ್ವೇರ್ಗಿಂತ ಕಮ್ಮಿ ಇದೆ. ಓಕೆ, ಇಲ್ಲಿ ರನ್ ಟೈಮ್ ಚೆಕ್ ಮಾಡಿ ನೀವು. ಓಕೆ, ನಾನು ಬೇರೆ ಒಂದು ಎಪಿಸೋಡ್ ನಾನು ಸೆಪರೇಟ್ ವಿಡಿಯೋ ಮಾಡ್ತೀನಿ. ಬೇಕಾದ್ರೆ ನಾನು ಏನಿದು ಟೈಮ್ ಕಾಂಪ್ಲೆಕ್ಸಿಟಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ವಿಡಿಯೋ ಲಾಂಗ್ ಆಗಿಬಿಡುತ್ತೆ, ಸೊ ಅದಕ್ಕೋಸ್ಕರ ನಿಮಗೆ ಅದಕ್ಕಿಂತ ಕಮ್ಮಿ ಯೂಸ್ ಮಾಡುತ್ತೆ ಅಂತ ಹೇಳ್ತೀನಿ. ಇಲ್ಲೇ ಡಿಫ್ರೆನ್ಸ್ ನೋಡಿ, 51 ಮಿಲಿ ಸೆಕೆಂಡ್ಸ್, ಇಲ್ಲಿ 1007. ವಿಚ್ ಒನ್ ಈಸ್ ಎಫಿಷಿಯೆಂಟ್ ಅಂತಂದರೆ ಇದು ಎಫಿಷಿಯೆಂಟು. ಓಕೆ, ಸೊ ನಾವು ಸ್ಮಾಲ್ ಡೇಟಾ ಇದ್ದಾಗ ನಮಗೆ ಏನೂ ಇಶ್ಯೂ ಆಗಲ್ಲ. ಕ್ಯಾಪಿಟಲ್ ಓ ಆಫ್ ಎನ್ ಸ್ಕ್ವೇರ್ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ಯೂಸ್ ಡೇಟಾ ಇದ್ದಾಗ ನಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಭಾಳ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು 2 ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ನಾನು ಹೇಳ್ತೀನಿ ನಿಮಗೆ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅಂದ್ಕೊತೀನಿ. ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ಇನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನಿಮಗೆ ನಾನು ಸಪ್ರೇಟ್ ವಿಡಿಯೋದಲ್ಲಿ ನಿಮ್ಮ ಟೈಮ್ ಕಾಂಪ್ಲೆಕ್ಸಿಟಿ ಏನು, ಸ್ಪೇಸ್ ಕಾಂಪ್ಲೆಕ್ಸಿಟಿ ಏನು ಅಂತ ನಿಮ್ಗೆ ಎಸೆನ್ಷಿಯಲ್ ಇದ್ದರೆ ನಾನು ಡೆಫಿನೆಟ್ಲಿ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.